ಸರ್, ಈಗ ನೀವು ಜಾತಿ ಮತ್ತು ಇರುವಂಥ ಬಡತನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಜಾತಿ ಬಗ್ಗೆ ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ಅಂದರೆ ಜಾತಿ ಆಧಾರದಲ್ಲಿ ಮೆನ್ಷನ್ ಮಾಡೋದು, ರೆಕಗ್ನೈಸ್ ಮಾಡೋದು, ಆ ಸಮುದಾಯಗಳನ್ನು ಮೆನ್ಷನ್ ರಿಪೀಟೆಡ್ಲಿ ಮಾಡ್ತಾ ಇರೋದು ಕೂಡ ಅವರನ್ನು ಪ್ರತ್ಯೇಕವಾಗಿ ನೋಡೋ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇಲ್ವಾ? ಈಗ ಸಮಾನತೆ ಅಂತ ಹೇಳಿದ್ರೆ ಎಲ್ಲವೂ ಸಮಾನ ಅಂದಮೇಲೆ ಯಾವುದೇ ಸಮುದಾಯ ಆಗಿರಲಿ ಅವರನ್ನು ಮೆರಿಟೋ ಅಥವಾ ಯಾವುದಾದ್ರೂ ಒಂದು ಬೇರೆ ಕ್ರೈಟೀರಿಯಾ ಅಥವಾ ಎಜುಕೇಷನ್ ಇರ್ಬೋದು, ಅವರ ಟ್ಯಾಲೆಂಟ್ ಇರ್ಬೋದು, ಸ್ಕಿಲ್ ಇರ್ಬೋದು, ಅದರಲ್ಲಿ ಅಪ್ಲಿಫ್ಟ್ ಮಾಡ್ತಾ ಈ ಜಾತಿ ಆಧಾರದಲ್ಲಿ ಅವರನ್ನು ಗುರುತಿಸುವ ಪ್ರಕ್ರಿಯೆಯನ್ನು ಡ್ರಾಪ್ ಮಾಡಿದ್ರೆ ಮೇ ಬಿ ಒಂದು ಸ್ಟೆಪ್ ನಾವು ಹೆಂಗಾಗುತ್ತೆ ಮೇಡಮ್. ಈಗ ಫಸ್ಟ್ ನೀವು ಊರು ಕೇರಿ ಹೊಂದಾಣಿಕೆ ಮಾಡಿ, ಊರು ಕೇರಿ ಬೇರೆ ಬೇರೆ ಯಾಕೆ ಇಟ್ಟಿದ್ದೀರಾ ನೀವು? ಈಗ ರಿಸರ್ವೇಶನ್ ಅಂತ ಹೇಳಿದ್ರಿ, ಮೆರಿಟ್ ಅಂದ್ ಎರಡು ಪದ ಉಪಯೋಗ ಮಾಡಿದ್ರಿ. ಸುಮಾರು 3000 ವರ್ಷ ಎಜುಕೇಶನ್ ರಿಸರ್ವ್ಡ್ ಓನ್ಲಿ ಫಾರ್ ಬ್ರಾಹ್ಮಿನ್ಸ್, ಆಡಳಿತ ರಿಸರ್ವ್ಡ್ ಓನ್ಲಿ ಫಾರ್ ಕ್ಷತ್ರಿಯಾಸ್, ಕನೆಕ್ಷನ್ ದೆನ್ ಬಿಸ್ನೆಸ್ ರಿಸರ್ವ್ಡ್ ಓನ್ಲಿ ಫಾರ್ ಬನಿಯಾಸ್. ಶೂದ್ರಸ್ಗೆ ಅದು ಕೊಟ್ಟೇ ಇಲ್ಲ ನೀವು. You have excluded Shudras and Dalits from this. ಈಗ ಅವರಿಗೆ ಎಜುಕೇಶನ್ ಕೂಡ ಅದು ನೀವು 100% ತಗೊಂಡ್ರಿ. ಈಗ ನಾವು ಕೇಳೋದು 18%, 40%. ಕರೆಕ್ಟ್. ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಈಗ ಅಂಬೇಡ್ಕರ್ಗೆ ಪ್ರತಿಮೆ ಇಡ್ತಿರಲ್ಲ, ಅಂಬೇಡ್ಕರ್ ಚಿಂತನೆಯನ್ನ ಜಾರಿ ಮಾಡಿ. ಈಗ ಒಂದು ಹೇಳ್ತೀನಿ ನಾನು, ಹೌ ಡೆಮಾಕ್ರಸಿ ವರ್ಕ್ಸ್. ಈಗ ನಮ್ಮ ದೇಶದಲ್ಲಿ 25 ಹೈಕೋರ್ಟ್ ಇದೆ. ಕೋರ್ಟ್ ಇದೆ, ಚೆಕ್ ಅಂಡ್ ಬ್ಯಾಲೆನ್ಸ್. 25 ಹೈಕೋರ್ಟ್. 25ನೇ ಹೈಕೋರ್ಟು ಅಮರಾವತಿ ಹೈಕೋರ್ಟ್, ಆಂಧ್ರ ಪ್ರದೇಶದ. ಇದರಲ್ಲಿ 1144 ಜಡ್ಜಸ್ ಪೊಸಿಷನ್ಸ್ ಇರೋದು. 860 ಜನ ಮಾತ್ರ ಇದ್ದಾರೆ. ಈಗ 2018 to 2023 562 ಜಡ್ಜಸ್, ಹೈಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡಿದ್ರು. ಶೂದ್ರಾಸ್ 42% ಇರೋದು. 11% ಪೊಸಿಷನ್ ಕೊಟ್ಟಿದ್ದೀರಾ. ಕೊಟ್ಟಿರೋದು 11%, ಅವ್ರು ಇರೋದು 42%. ದಲಿತ್ಸು 19%, ಅವರಿಗೆ ಬರೀ 3% ಕೊಟ್ಟಿದ್ದೀರಾ. ಆದಿವಾಸಿ 10%, ಅವರಿಗೆ 1% ಕೊಟ್ಟಿದ್ದೀರಾ. ಅಲ್ಪಸಂಖ್ಯಾತರು 15.5%, 5% ಕೊಟ್ಟಿದ್ದೀರಾ. ಬ್ರಾಹ್ಮಣರಿಗೆ 60% ಕೊಟ್ಟಿದ್ದೀರಾ. ಕಾಶ್ಯಾತ ಬನಿಯಾಗಳಿಗೆ ಉಳಿದದ್ದು ಕೊಟ್ಟಿದ್ದೀರಾ. ಒಂದು 7-8% ನೀವೇ ಇಟ್ಕೊಂಡ್ಬಿಟ್ಟು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ 34 ಜಡ್ಜ್ ಇದ್ದಾರೆ. ಈ ಎಲ್ಲಾ ಕಮ್ಯುನಿಟೀಸ್ಗೆ 12% ಇದೆ. ದಲಿತರಲ್ಲಿ ಸರ್ ಕ್ವಾಲಿಫೈಡ್ ಪೀಪಲ್ ಇದ್ದಾರಾ ಆ ಪೋಸ್ಟ್ಗೆ? ಇದಾರೆ. ಯಾಕೆ ಕ್ವಾಲಿಫೈಡ್? ಎಲ್ಲ ಅದೇ ನಾನು ಹೇಳಿದೆ. ಕೇರಿ ಕೊಲಕೇರಿ ದಲಿತ IAS ಆಫೀಸರ್ ಆದ್ರೇನೆ ಅವನಿಗೆ ಗೊತ್ತಾಗುತ್ತೆ. ನಿಮ್ಗೆ ಏನ್ ಗೊತ್ತಾಗುತ್ತೆ? ಅದನ್ನ ಅನುಭವಿಸೇ ಇಲ್ಲ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಏನ್ ಎಜುಕೇಶನ್ ಬೇಕೋ, ಜನ ಹೆಂಗ್ ಬಾಳ್ತಾರೆ ಅನ್ನೋದು ಎಜುಕೇಶನ್ ಬೇಕು. ಐಫೈ ಬ್ರಿಟಿಷ್ ಇಂಗ್ಲಿಷ್ ಮಾತಾಡೋದು ಅಲ್ಲ. ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ನೋವುಗಳ ಅರ್ಥ ಆಗಬೇಕು. ನೋವುಗಳನ್ನ ಅರ್ಥ ಮಾಡ್ಕೊಳ್ದೆ ನೀನ್ ಏನ್ ಆಡಳಿತ ಮಾಡ್ತೀರಾ? ಏನು ಬರೀ 3000 IAS, 3000 IPS. ಅವ್ರದ್ದೆ, IB ಅವ್ರದ್ದೆ, NIA ಅವ್ರದ್ದೆ, IG ಅವ್ರೆ, ಅಡಿಷನಲ್ IG. ಯಾರು ಅದರಲ್ಲಿ? 61% of the IPS officers are Brahmins. ಹಾಗಾದ್ರೆ ಉಳಿದ ಸಮುದಾಯಗಳನ್ನ ಕ್ವಾಲಿಫೈ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿದವ? ಇಲ್ಲ. ಅದಕ್ಕೆ ಈಗ 11 ವರ್ಷದಿಂದ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಮೇಲೆ ಅಟ್ಯಾಕು, ಒಸ್ಮಾನಿಯಾ ಯೂನಿವರ್ಸಿಟಿ ಮೇಲೆ ಅಟ್ಯಾಕು, ಬೆಂಗಳೂರು ಯೂನಿವರ್ಸಿಟಿ ಹೋಗಿ ನೋಡಿ ಯಾವ ಪರಿಸ್ಥಿತಿನಲ್ಲಿದೆ ಅಂದು. ಯಾವ ಪರಿಸ್ಥಿತಿನಲ್ಲಿದೆ ನೋಡಿ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಕೊಟ್ಟಿದ್ರ. ವೇಮುಲ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ? ದಲಿತ ಹುಡುಗ ಯಾಕೆ ಸತ್ತ ಅವನು? ಅಂದ್ರೆ IAS IPS ನೀವೇ ಇರಬೇಕು, ಆಡಳಿತ ನೀವೇ ಮಾಡಬೇಕು, ಜಡ್ಜಸ್ ನೀವೇ ಇರಬೇಕು, ಎಲ್ಲಾನು ನೀವೇ ಇದ್ರೆ ನಮ್ ಗತಿ ಏನ್ ಸ್ವಾಮಿ?